ಹೋಗಿದ್ಯಾ? ಹೊರಗೆ ಬಾರ ಬಿತ್ರಿ. ಸಾಕಾಯ್ತು ನಿನ್ನ ಸಂಬಂಧ ನನಗೆ. ಹಾಂ ಅತ್ತಿ ಹೇಳ್ರಿ. ಎಲ್ಲಿ ಹೋಗಿದ್ದಿಟ್ಟು ತಿಂತಾನೆ? ಕೇಳಿಸ್ತಾ ಇಲ್ಲ ನಿನಗೆ? ಒಂದು ಮಾತು ಕರೆದ್ರೆ ಕೇಳ್ಸಂಗೇ ಇಲ್ಲ ನಿನಗೆ. ಅದೆಷ್ಟು ಕಿವಿ ಮಂದಾಗ್ಯಾವ ಏನು? ಇಲ್ಲ ಅತ್ತಿ, ಅಡ್ಗೆ ಮನೆಯಾಗ ಅಡ್ಗೆ ಮಾಡತ್ತಿದ್ದೀರಿ. ಅದ ಮಧ್ಯಾಹ್ನ ಅಡ್ಗೆಗೆ ಏನು ಮಾಡ್ಬೇಕಂತ ಅದಕ್ಕೆ ರೆಡಿ ಮಾಡ್ಕೊಳತ್ತಿದ್ದೀರಿ ಅತ್ತಿ. ಹಾಂ ಸರಿ ಸರಿ. ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡ್ತಾ ಇದೀಯಾ? ಅತ್ತಿ ಮುದ್ದೆ ಸಾಂಬಾರು ಮಾಡ್ಬೇಕಂತ ಅನ್ಕೊಂಡಿದ್ದೀರಿ ಅತ್ತಿ. ಹಾಂ ಸರಿ ಸರಿ ಮಾಡು. ಎಲ್ಲಿದ್ದಾಳೆ ನನ್ನ ಸಣ್ಣ ಸೊಸೆ? ನಿನ್ನೆ ನಿಮ್ದು ಗಲಾಟೆ ಮುಗೀತಾ? ಏನು ಹಿಂಗೆ ಮುಂದುವರ್ಸಿದ್ದೀರಾ? ಈ ಮನೇಲಿ ನನ್ನ ಬಾಯಿ ಜೋರಾಗೋವರೆಗೂ ಯಾರೋ ಮಾತು ಕೇಳಲ್ಲ ಅನ್ಸುತ್ತೆ ನೀವು. ಎಲ್ಲಿದ್ದಾಳೆ ನನ್ನ ಸಣ್ಣ ಸೊಸೆ? ನನಗೆ ಗೊತ್ತಿಲ್ರಿ ಅತ್ತಿ, ನಿಮ್ಮ ಸಣ್ಣ ಸೊಸೆ ಬಗ್ಗೆ ನನ್ನ ಹತ್ರ ಏನೂ ಕೇಳಬೇಡ್ರಿ. ಅದನ್ನ ಬಿಟ್ಟು ಬೇರೆ ಏನಾದರೂ ಕೇಳ್ರಿ. ನಿಮಗೇನಾದರೂ ಬೇಕು ಅಂದ್ರೆ ಮಾಡ್ಕೊಂಡು ಬಂದು ಕೊಡ್ತೀನಿ. ಅದನ್ನ ಬಿಟ್ಬಿಟ್ಟು ಆ ಕೆಲ್ಲೋದ್ಲು ಎತ್ತೋದ್ಲು ಅಂತ ನಾನು ಕೇಳಬೇಡ್ರಿ. ನಿಮ್ಮ ಸಣ್ಣ ಸೊಸೆನ ತಲೆ ಮೇಲೆ ಏರ್ಸ್ಕೊಂಡು ಕೂತಿದ್ದೀರಿ. ಅದೇನಿದು ಸಣ್ಣ ಸೊಸೆನ ತಲೆ ಮೇಲೆ ಏರ್ಸ್ಕೊಂಡು ಕೂತಿದ್ದೀರಿ ಅಂದ್ರೆ ಏನು ಅರ್ಥ ಅದು? ಯಾಕೆ ನೀನು ತಲೆ ಮೇಲೆ ಏರ್ಸ್ಕೊಂಡು ಕೂತಿಲ್ಲ ನಾನು? ಯಾಕೆ ನಾಲ್ಗೈದಿ ಅಂತ ಉದ್ದುದ್ದ ಮಾತಾಡೋದು ಕಲ್ತ್ಬಿಟ್ಟೆ ಹೆಂಗೆ? ಇಷ್ಟು ದಿನ ನಾನು ಹೇಳ್ದಂಗೆ ಕೇಳ್ಕೊಂಡು ಬಾಯಿ ಮುಚ್ಕೊಂಡು ಬಿದ್ದಿದ್ದೆ, ಇವಾಗ ಏನಾಯ್ತು? ಅತ್ತಿ ನೋಡ್ರಿ, ನಾನು ಯಾವುದೇ ಥರ ಜಗಳ ಮಾಡೋ ಮೂಡಲಿಲ್ಲ. ಸುಮ್ಮನೆ ನೀವು ನನ್ನ ಕಾಲು ಕಿರ್ಕೊಂಡು ಜಗಳಕ್ಕೆ ಬರಬೇಡ್ರಿ. ನಿಮ್ಮ ಸಣ್ಣ ಸೊಸೆ ಬಗ್ಗೆ ಏನಾದರೂ ಕೇಳೋದಿದ್ರೆ ನಿಮ್ಮ ಸಣ್ಣ ಸೊಸೆ ಹತ್ರನೇ ಹೋಗಿ ಕೇಳ್ರಿ. ಅದನ್ನ ಬಿಟ್ಬಿಟ್ಟು ನನ್ನ ಹತ್ರ ಕೇಳಕ್ಕೆ ಹೋಗ್ಬೇಡ್ರಿ. ನನಗೂ ಅವಳಿಗೂ ಮೊದಲೇ ಆಗಿ ಬರಂಗಿಲ್ಲ. ಅವಳು ಇನ್ನೊಂದು ಬಂದು ಹೇಳೋದು, ನಾನೇ ಇನ್ನೂ ಏನೋ ಹೇಳಿರೋದು, ಅದು ನನಗೆ ಯಾಕೆ ಬೇಕು? ನಿಮ್ಮ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಚಿಕ್ಕ ಸೊಸೆ ಬಗ್ಗೆ. ನಾಲ್ಗೆ ಉದ್ದ ಇದೆ ಅಂತ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ ಇತ್ತೀಚೆಗೆ. ನನ್ನ ಸಣ್ಣ ಸೊಸೆ ನೋಡಿ ನಿನಗೆ ಹೊಟ್ಟೆ ಉರಿ, ಅದಕ್ಕೆ ಇಷ್ಟು ಶುದ್ಧ ಮಾತಾಡೋದು ಕಲ್ತ್ಬಿಟ್ಟಿದ್ಯಲ್ಲ. ಮುಂಚೆ ಎಲ್ಲ ಬಾಯಿ ಮುಚ್ಕೊಂಡು ಬಿದ್ದಿರ್ತಿದ್ದೆ, ಇವಾಗ ಜಾಸ್ತಿನೇ ಮಾತಾಡೋದು ಕಲ್ತಿದ್ದೀಯಾ. ಕಲಿ ಕಲಿ, ಒಂದಿನ ಮಾಡ್ತೀನಿ ನಿನಗೆ ಹಬ್ಬನ. ನನ್ನ ಸಣ್ಣ ಸೊಸೆ ಶ್ರೀಮಂತರ ಮನೆಯಿಂದ ತಂದಿದ್ದೀನಿ ಅಂತ ಹೊಟ್ಟೆ ಉರಿ ನಿನಗೆ, ಅದಕ್ಕೆ ಇಷ್ಟೊಂದು ಊರ್ಕೊಂಡು ಸಾಯ್ತಾ ಇದೀಯ. ಅತ್ತೆ, ನಿಮ್ಮ ನೋಡಿ ಉರ್ಕೊಳ್ಳೋದಾಯ್ತು, ನಿನ್ನ ಸೊಸೆ ನೋಡಿ ಉರ್ಕೊಳ್ಳೋದಾಯ್ತು. ನನಗೆ ಆ ಬುದ್ಧಿ ಇಲ್ಲ. ಆ ಬುದ್ಧಿ ಇದ್ದಿದ್ರೆ ಈ ಮನೆ ಸೊಸೆ ಆಗ್ತಾ ಇರಲಿಲ್ಲ ನಾನು. ನೀವು ಶ್ರೀಮಂತರ ಮನೆ ಸೊಸೆನಾದರೂ ತನ್ನಿ, ಬಡವ್ರ ಮನೆ ಸೊಸೆನಾದರೂ ತನ್ನಿ, ನನಗದು ಬೇಕಾಗಿಲ್ಲ. ನಿಮ್ಮ ಒಳ್ಳೇದಕ್ಕೆ ನಾನು ಇಷ್ಟು ದಿನ ಹೇಳ್ತಾ ಇದ್ದಿದ್ದು, ಈಗಲೂ ಹೇಳ್ತಾ ಇದ್ದೀನಿ, ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಅಷ್ಟು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಡಿ ಅವಳನ್ನ. ಈಗ ಮೆರೆಸಿದ್ರೆ ಆಮೇಲೆ ನಿಮ್ಮ ತಲೆ ಮೇಲೆ ಏರೇ ಕೂತ್ಬಿಡ್ತಾಳೆ. ಆಮೇಲೆ ನಿಮಗೆ ಕಷ್ಟ ಕೂಡ ಆಗ್ಬೋದು ಅವಳನ್ನು ನಿಭಾಯಿಸೋಕ್ಕೆ. ತವ್ರ ಮನೆ ಕಳ್ಸೋಕ್ಕೂ ಆಗದೆ ಗಂಡನ ಮನೆಗೆ ಇಟ್ಕೊಳ್ಳೋದಕ್ಕಾಗದೆ ಒದ್ದಾಡ್ತೀರ ನೀವು. ಅದನ್ನು ನನ್ನ ಜೀವಂತ ಇದ್ದರೆ ನೋಡೇ ನೋಡ್ತೀನಿ ಅನ್ಕೊಂಡಾರೆ. ನೀವು ಈಗಲೇ ತಿದ್ದುಕೊಂಡ್ರೆ ಸರಿ, ಇಲ್ಲ ಅಂದರೆ ನಿಮ್ಮ ಹಣೆ ಬರ. ನೀವು ಅನುಭವಿಸೋಕೆ ರೆಡಿ ಇದ್ದರೆ ಇವಾಗಲೇ ತಲೆ ಮೇಲೆ ಏರ್ಸಿ ಕೂರಿಸ್ಕೊಳ್ಳಿ, ನನಗೇನಾಗಬೇಕಾಗಿದೆ. ಸರಿ, ಹಿಂಗೆ ಭಾಷೆ ಮಾಡ್ಕೊಂಡು ನಿಂತಿರ್ತೀಯೋ, ಒಳಗೋಗಿ ಕೆಲಸ ನೋಡ್ತೀಯೋ? ಒಳಗೋಗು ಸಾಕು ನೀನು ಭಾಷಣ ಮಾಡಿದ್ದು. ಸರಿ ಅತ್ತಿ, ಹೋಗ್ತೀನಿ, ಒಳಗೆ ಕೆಲಸ ಮಾಡ್ತೀನಿ. ಅಲ್ಲ, ಇವಳು ಹೇಳ್ದಂಗೂ ಆಗ್ಬಿಟ್ರೆ ಹೆಂಗೆ? ನನ್ನ ಸೊಸೆನೆಲ್ಲ ಇವಾಗಲೇ ತಲೆ ಮೇಲೆ ಕುಂದಿರ್ಸ್ಕೊತಿದ್ದೀನ ನಾನು. ಯಪ್ಪ ದೇವ್ರೆ, ಇವಳು ಹೇಳ್ದಂಗೆ ಏನಾದರೂ ಆಗ್ಬಿಟ್ರೆ ಭಾರಿ ಕಷ್ಟ ಐತೆ ನನ್ನ ಜೀವನ. ನಾನು ಹುಷಾರಾಗಿರ್ಬೇಕು. ಈ ಸಣ್ಣ ಸೊಸೆ ಹತ್ರ ಶ್ರೀಮಂತರ ಸೊಸೆ ಅಂತ ತಲೆ ಮೇಲೆ ಏರ್ಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಎಲ್ಲ ಕೆಲಸ ನನಗೆ ಎತ್ಬಿಟ್ರೆ ಏನು ಮಾಡೋದು? ಅಯ್ಯಪ್ಪ, ಬೇಡ ಬೇಡ, ಇವಳು ಎಲ್ಲಿಡ್ಬೇಕು ಅಲ್ಲಿಡಬೇಕು. ಈ ಬೇರೆ ಸೊಸೆಗೆ ಹೆಂಗೆ ಕೆಲಸ ಹಚ್ತೀನಿ, ಇವಳಿಗೆ ಹೆಂಗೆ ಹಚ್ಬೇಕು. ಇಲ್ಲ ಅಂದರೆ ನಾನು ಶ್ರೀಮಂತರ ಸೊಸೆ ಅಂತಂದು ಶ್ರೀಮಂತರ ಮಗಳು ಅಂತಂದು ಮತ್ತೆ ಇವಳು ಏನಾದರೂ ಮಾಡಿಬಿಡ್ತಾಳೆ. ಶ್ರೀಮಂತರ ಸೊಸೆ ಅನ್ನೋದಕ್ಕಿಂತ ಶ್ರೀಮಂತರ ಮಗಳು ಅನ್ನೋದು ಭಾಳ ಕೊಬ್ಬಿದೆ ಇವಳಿಗೆ. ಯಾವುದಕ್ಕೂ ನಾನು ಹಿರೇ ಸೊಸೆ ಮಾತು ನಾನು ತಲೆಯಲ್ಲಿ ಇಟ್ಕೋಬೇಕು. ಇರಲಿ ಯೋಚನೆ ಮಾಡ್ತೀನಿ. ಪುಷ್ಪಕ ಅಂದರೆ ಗತ್ತು ಅಂದ್ರೇ ಪುಷ್ಪಕ. ಅದಕ್ಕೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.